ಮಾತಾಡ. ಹಲೋ, ನನ್ನ ಹಸ್ಬೆಂಡ್ 4 ವರ್ಷದಿಂದ ಕೇಳ್ತಾ ಇದ್ರು. ಹಾಯ್, ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಡೈಲಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿ ಅವ್ರು ನೋಡಿ ಇಷ್ಟಪಡಲಿ. ಅದು ಇಷ್ಟಪಟ್ಟಿದ ಮೇಲೆ ಆಮೇಲೆ ಬೇಕಂದರೆ ನಾನು ಕೊಡೋಣ ಅಂತ. ಸೊ ನಾನೇ ಪೇ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ಅವ್ರು ಸುಮಾರು ದಿನದಿಂದ ನನಗೆ ಕೇಳ್ತಾಯಿದ್ರು ಇದು ಕೊಡಿಸು ಅಂತ. ಸೊ ಐ ಥಾಟ್ ನನಗೆ ಅದ್ರ ಬಗ್ಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ತೊಗೊಳ್ತೀವಿ, ಚೆನ್ನಾಗಿರೋದು ತೊಗೋಬೇಕು, ಆಮೇಲೆ ಜಾಸ್ತಿ ದಿನ ಬಾಳಿಕೆ ಬರೋಂಥ ತೊಗೋಬೇಕಲ್ವ. ಸೊ ಗೋಲ್ಡ್ ಎಲ್ಲ ಆಗಿದ್ರೆ ಜಸ್ಟ್ ನಾನು ಹಾಗೆ ನಾನೇ ನನಗೆ ಗೊತ್ತಿದೆ ಅಲ್ವಾ ಗೋಲ್ಡ್ ಬಗ್ಗೆ. ಸೊ ನಾನೇ ತೊಗೊಂಡು ಬಂದುಬಿಡ್ತೀನಿ. ಬಟ್ ಏನಾದರೂ ಒಂದು ವಸ್ತು ಅಂತ ಬಂದಾಗ, ಮನೆಗೆ ಅಂತ ತೊಗೋಬೇಕು ಅಂದಾಗ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ. ಬಿಕಾಸ್ ನನಗೆ ಅಷ್ಟು ಗೊತ್ತಾಗಲ್ಲ ಅದ್ರ ಬಗ್ಗೆ, ನಾಲೆಜ್ ಇಲ್ಲ ಅನ್ನೋದಕ್ಕೋಸ್ಕರನೇ ನಾನು ಅವ್ರನ್ನೇ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸರ್ಪ್ರೈಸ್ ಗಿಫ್ಟು ಲಾಸ್ಟಲ್ಲಿ ಅವ್ರು ಓಕೆ ಮಾಡಲಿ, ಲೈಕ್ ಬಿಲ್ಲಿಂಗ್ ಟೈಮಲ್ಲಿ ನಾನು ಪೇ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೋ ಏನೋ. ಅವ್ರಿಗೂ ಇಷ್ಟ ಆಗಿನೇ ತೊಗೋಬೇಕಂತ ನಾವಿವತ್ತು ಹೋಗ್ತಾ ಇದ್ದೀವಿ ಔಟ್ಸೈಡು ತೊಗೊಳ್ಳೋಣ ಅಂತ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಇವಾಗ ಚೆಂದಾಗಿ ಹಂಗೆ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಫಸ್ಟಿಗೆ ಮಾಯ್ಶ್ಚರೈಸರ್ನ ಹಾಕ್ಕೊಳ್ತೀನಿ. ಈ ಡ್ರೈ ಇರೋದಕ್ಕೆ ತುಂಬಾ ಡ್ರೈ ಆಗುತ್ತೆ ಸ್ಕಿನ್ನು. ಸೊ ನೋಡಿ, ನೀಟಾಗಿ ಮಾಯ್ಶ್ಚರೈಸರ್ನ ಹಾಕೋಬೇಕು. ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದಾಗಿದ್ಮೇಲೆ ಚೂರು ಸನ್ಸ್ಕ್ರೀನ್ನ ಹಾಕ್ಕೊಳ್ತಿದ್ದೀನಿ. ಸನ್ಸ್ಕ್ರೀನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಹಾಕೋಬೇಕು. ಬಿಕಾಸ್ ಫುಲ್ಲು ಟ್ಯಾನ್ ಆಗಿಬಿಡ್ತೀವಿ, ಆಮೇಲೆ ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲು ಇದೆಲ್ಲ ಬರುತ್ತೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಕಾಂಪ್ಯಾಕ್ಟ್ನ ಹಾಕ್ಕೊಳ್ತೀನಿ. ಸಿಂಪಲ್ ಆಗಲ್ವಾ ರೆಡಿ ಆಗ್ತಿರೋದು. ಸೊ ಅದಕ್ಕೆ ಫೌಂಡೇಶನ್ ಏನು ಹಾಕ್ಕೊಳ್ತಾ ಇಲ್ಲ, ಜಸ್ಟ್ ಐಬ್ರೋ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಒಂದು ಬಿಂದಿ ಇಟ್ಕೋತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಸ್ವಲ್ಪನೇ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೋತೀನಿ. ಅಷ್ಟೇ. ಸಿರಪ್ ಹಾಕ್ಕೊಡ್ತೀನಿ. ನೋಡಿ, ಆಯಿತು. ನೋಡಿ ಗೈಸ್, ಹೀಗೆ ಆಗುತ್ತೆ. ಜಸ್ಟ್ ಹೀಗೇನೂ ಮಾಡ್ಕೋಬೋದು, ಎಲ್ಲ ಥರ ಮಾಡ್ಕೋಬೋದು. ಬನ್ನಿ ಗೈಸ್, ಇವಾಗ ಆಲ್ ಸೆಟ್ ಆಯಿತು ಹೇರ್ಸು. ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಹೋಗೋಣ. ಹೋಗ್ತಾ ಇದ್ದೀವಿ ಇವಾಗ. ಹೋಗ್ಬಿಟ್ಟು ಅಲ್ಲಿ ನೋಡಿಬಿಟ್ಟು ಅದೇ ಗೊತ್ತಾಗುತ್ತೆ ನಾವು ಏನು ನೋಡ್ತಾ ಇದ್ದೀವಿ ಅಂತ. ಹೋಗ್ತೀವಲ್ಲ ಈಗ, ಅಲ್ಲೇ ಗೊತ್ತಾಗುತ್ತೆ. ಹೋಗಿ ನೋಡಿಕೊಂಡು ಇಷ್ಟ ಆದರೆ ಎತ್ಕೊಂಡು ಬರೋಣ, ಇಲ್ಲ ಅಂದರೆ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಗೊತ್ತಾಗಬೇಕು ನಮಗೆ ಹೇಗೆ ಏನು ಅಂತ. ಸೊ ಅದಕ್ಕೆ ಇವಾಗ ಅಲ್ಲಿಗೆ ಹೋಗಿ ಸಿಗ್ತೀನಿ ಫ್ರೆಂಡ್ಸ್. ಈಗ ಆನ್ ದ ವೇ. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 2 o'clock ಆಗಿದೆ. ನಂದು ಆಫೀಸ್ದು ಸ್ವಲ್ಪ ಕೆಲಸ ಇತ್ತು, ಮಾಡೋಣ ಅಂತ ಯೋಚನೆ ಮಾಡಿದೆ. ಬೇಡ, ಇನ್ನೇ ಲೇಟ್ ಆಗಿಬಿಡುತ್ತೆ, ಹೋಗೋಣ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ವಿ. ಅದಾಗಿದ್ಮೇಲೆ ಎಲ್ಲ ಗುಡ್ಸೋದು
ಬಂದ್ವಿ ಫೈನಲ್ ಆಗಿ. ನೋಡಿ ಒಳಗಡೆ ಹೋಗ್ತಿದ್ದೀವಿ. ಇವಾಗ ನಾವು ಕಾರ್ನ ಇಲ್ಲೇ ನಿಲ್ಲಿಸ್ತಾ ಇದ್ದೇವೆ. ಇವರು ನಿಲ್ಲಿಸಿದ್ದಾಗಿದ್ಮೇಲೆ ನಾವು ಇಲ್ಲೇ ಪಾರ್ಕಿಂಗ್ ಮಾಡೋಣ ಅಂದ್ಕೊಂಡಿದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ ಮಕ್ಳದ್ದು ಸೈಕಲ್ ಎಲ್ಲ ಎಷ್ಟು ಚೆನ್ನಾಗಿದೆ. ಎಲ್ಲ 4000 7000 ಇರೋದು ಆಫರಲ್ಲಿ ಹೋಗಿ 4000 ಸಿಗುತ್ತೆ. ಲೈಕ್ ಇದು ಎಷ್ಟು, ಇದು ಪ್ರೈಸ್ ನೋಡೋಣ 3000, ಆಲ್ಮೋಸ್ಟ್ 4000 ಅದು. ಇದು ನೋಡೋಣ, ಇದೂ ಅಷ್ಟೇ 3000, ಇದೂ ಅಷ್ಟೇ 3999. ಸೊ ಆಲ್ಮೋಸ್ಟ್ 4000 ಇದೆ. ತುಂಬಾ ಆಫರ್ ಇದೆ ಡೆಕಾಥ್ಲಾನಲ್ಲಿ. ಯಾರಾದರೂ ಮಕ್ಕಳಿದ್ರೆ ಮನೇಲಿ ಏನಾದರೂ ಸೈಕಲ್ಲು ಲೈಕ್ ಈ ಥರ ಏನಾದರೂ ಬೈ ಮಾಡಬೇಕಂದ್ರೆ ಡೆಫಿನೆಟಾಗಿ ನೀವು ಹೋಗ್ಬೋದು. ನಾವು ಬಂದಿರೋದು ಏರ್ಪೋರ್ಟ್ ರೋಡಲ್ಲಿ. ಸೊ ಸೂಪರ್ ಚೆನ್ನಾಗೈತಲ್ಲ. ನೋಡಿ ಇವಾಗ ಚಳಿಗಾಲದಲ್ಲಿ ಇದನ್ನು ಹಾಕ್ಕೊಂಡು ಮಲ್ಕೊಂಡ್ರೆ ಲೈಕ್ ಬೆಚ್ಚಗಿರುತ್ತೆ ಅಂತ ಕೊಡಿಸಿದ್ದಾರೆ ನನ್ನ ಹಸ್ಬೆಂಡ್ 2. ಬನ್ನಿ ಫ್ರೆಂಡ್ಸ್ ತಗೊಳ್ಳೋಣ. ಚೆನ್ನಾಗಿರೋ ಕಲರ್ ನೋಡಿ, ತೋರಿಸಿ ಈ ಕಡೆ. ಇದು ತುಂಬ ವರ್ಕ್ ಚೆನ್ನಾಗಿ ಆಗ್ತದೆ ಅಲ್ಲ. ಎಷ್ಟು ಇನ್ನೂ ಚಾರ್ಜಿಂಗು ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಡೆಕಾಥ್ಲಾನಲ್ಲಿ ಈ ಥರದ್ದು ಒಂದು ತೊಗೊಂಡ್ಬಿಡಿ. ಕೈ ಕಾಲು ಏನಾದರೂ ಪೇನ್ ಅನಿಸಿದರೆ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದ್ರಾಗ ಆಫರ್ ಇಲ್ಲಲ್ಲ, ಕಾಸ್ಟ್ಲಿ ಆಯ್ತು ಇಷ್ಟು ದೊಡ್ಡದು. ಆಮೇಲೆ ನಮ್ಮ ಮನೆಗೆ ಇಷ್ಟು ದೊಡ್ಡದು ದೊಡ್ಡದಾಗ್ತೈತಿ ಅಲ್ಲ, ಚಿಕ್ಕದಿದ್ರೆ. ಬಟ್ ವೇಟು ಬಟ್ ಪ್ರೈಸ್ ಹೈ ಆಯ್ತು ಅಲ್ಲ. ಮಾಡಿ ನೋಡಿಸು ಒಂದ್ಸತಿ ಅವ್ರಿಗೆ. ಸೊ ಫ್ರೆಂಡ್ಸ್ ಇವಾಗ ಬಂದರು ಅವರು. ಏನಾದ್ರು ಡಿಸ್ಕೌಂಟ್ ಇದೆಯಾ ಸರ್? ಆಫ್ಟರ್ ಡಿಸ್ಕೌಂಟ್ 45 46. ಸೊ ಫ್ರೆಂಡ್ಸ್ ಇದು ಆಫ್ಟರ್ ಡಿಸ್ಕೌಂಟು 46,000 ಆಗುತ್ತೆ. ಅದೇ ಹೇಳಿದ್ನಲ್ಲ ನಾನು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಂತ. ಇದೇನೇ ನಾನು ಕೊಡಿಸ್ಬೇಕಂತ ಇದ್ದಿದ್ದು ಅವ್ರಿಗೆ. ಅವ್ರ ಇಷ್ಟ ನೋಡಿ, ಅವ್ರಿಗೆ ತುಂಬ ಇಷ್ಟ ಇದು. ಸೊ ಸುಮಾರು ದಿನದಿಂದ ತಗೋಬೇಕು ಅಂತ ಇದ್ದರು. ಸೊ ಅದಕ್ಕೋಸ್ಕರನೇ ತಗೊಳ್ತಾ ಇದ್ದಾರೆ. ಹೋಗೋಣ ನಡಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಅವ್ರ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಲೈಕ್ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಹೇಗೆ ಏನು ಎಷ್ಟು ವೆಯ್ಟ್ವರೆಗೂ ಇದನ್ನು ಇಟ್ಕೋಬೋದು ಅಂತ. ಫೈನಲಿ ನೋಡೋಣ. ಅದು 46,000 ಹೇಳ್ತಿದ್ದಾರೆ. ಒಂದು ಸತಿ ಕಾರ್ಟಲ್ಲಿ ಚೆಕ್ ಮಾಡಿ ನೋಡಬೇಕು, ಅದರಲ್ಲಿ ಕಡಿಮೆ ಇದೆ, ಆನ್ಲೈನಲ್ಲೂ ಕೂಡ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಸರ್ಪ್ರೈಸ್ ಗಿಫ್ಟನ್ನ ಯಾವ ರೀತಿ ಕೊಡಿಸ್ಬೇಕಂತ, ಲೈಕ್ ಸರ್ಪ್ರೈಸ್ ಅನ್ನೋದಕ್ಕಿಂತ ನಾನೇ ದುಡ್ಡು ಪೇ ಮಾಡ್ತೀನಿ ಅಂತ ಇನ್ನೂ ಹೇಳಿರಲಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಫೈನಲಾಗಿ ಬುಕ್ ಮಾಡುವಾಗ ಅಟ್ಲೀಸ್ಟ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹಸ್ಬೆಂಡ್ಗೆ ಖುಷಿ ಇದೆ, ನನ್ನ ಹಸ್ಬೆಂಡ್ಗೆ ಈ ಸರ್ಪ್ರೈಸ್ ಗಿಫ್ಟ್ ಕೊಡೋದು. ನೋಡ್ಬೋದು. At the same time, ನಿಮಗೆ ಸ್ಪೀಡ್ ಸೇಮ್ನೇ ಇರುತ್ತೆ. 14 km/h ಸ್ಪೀಡ್ ಇರುತ್ತೆ. ಅದನ್ನೇ ಸೇಮ್ ಇದೆ. ಸೊ ಎಲೆಕ್ಟ್ರಿಸಿಟಿ ಯಾಕೆ ಜಾಸ್ತಿ
ಬಟ್ ಇದು ಏನು ಡಿಸ್ಕೌಂಟ್ ಇಲ್ವಾ ಸರ್? 65 ಇದು 45 ಮಾಡಿದೆ ಅಲ್ವಾ? ಇದು ಸೆಕೆಂಡ್ ಲ್ಯಾಂಡ್ ಆಪ್ಷನ್ ಆಗುತ್ತೆ. ಸೆಕೆಂಡ್ 42,199. ವ್ಯಾಲ್ಯೂ 64 ಅಲ್ಲ 65. ಫ್ರೆಂಡ್ಸ್ ನೋಡಿ, ನಾವು ಈ ರೀತಿ ಟೆಂಟ್ನ ನೋಡ್ತಾ ಇದ್ದೀವಿ. ಅದೇ ಕಾರಲ್ಲಿ ಆಚೆಗಡೆ ಹೋಗ್ತಾ ಇರ್ತೀವಲ್ಲ ಟ್ರಿಪ್ಗೆ, ಸೊ ಇದಾಟ್ ನೋಡೋಣ ಅಂತ ನೋಡಿ. 3,500 ಓನ್ಲಿ ಫಾರ್ ಟೆಂಟ್. ಬೆಡ್ ಎಲ್ಲ ಸಪ್ರೇಟು, ಲೈಕ್ ಈ ಥರ ಸಪ್ರೇಟು, ಎಲ್ಲ ಸಪ್ರೇಟ್, ಈ ಥರದ್ದೆಲ್ಲ ಸಪ್ರೇಟ್. ಇದು ಸಪ್ರೇಟ್ ಅಂದ್ರ? ಹಾಂ, ಚೆನ್ನಾಗೈತಲ್ಲ. ಹಾಂ, ಚೆನ್ನಾಗೈತೆ. ನಮ್ಮ ಕಾರ್ ಡಿಕ್ಕಿಯಲ್ಲಿ ಕೂಡ ಕೂರ್ತೈತಿದ್ದು. 3,500 ರೂಪಾಯಿ ಪರವಾಗಿಲ್ಲ. ಹಾಂ, ಏನಂದೆ? ಹಾಂ, ಕಮ್ಮಿ ಮಾಡ್ತಾರ ಅವ್ರು ನಿಂಗೆ. ಓಕೆ. ಹಾಂ, ಇದು 4 ಜನನಾ? ನಾವು ಹೋಗೋದು 5 ಜನ 6 ಜನ ಅಲ್ಲ, ಹೆಂಗೆ ಆಕತಿ? ಹಾಂ, ಅದು ತಗೊಂಡ್ರೆ 3,500. ಹಾಂ, ಓಕೆ, ಚೆನ್ನಾಗಿದೆ. 2,4 ಇದೆ, 2,5 ಒಂದಿದೆ, 3,5 ಒಂದಿದೆ. ಫ್ರೆಂಡ್ಸ್, ಜ್ಯೂಸ್ ತೊಗೊಂಡ್ವಿ. ಬಂದಿರೋ ಕೆಲಸ ಹಾಗೆ ನೋಡಿಕೊಂಡು ನಾಲೆಜ್ ಬೆಳ್ದಂಗೆ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ನನ್ನ ಅಳಿಯನಿಗೆ ಒಂದು ಸ್ವಲ್ಪ ಬಾಲ್ ತೊಗೊಂಡ್ವಿ. ಹಾಗೆ ನನಗೆ ಚಾಕ್ಲೇಟ್ ತೊಗೊಂಡೆ, ಅದೇ ಪ್ರೋಟೀನ್ ಬಾರ್ ತೊಗೊಂಡೆ, ಹಾಗೆ ಇದೊಂದು ಜ್ಯೂಸ್ ತೊಗೊಂಡೆ. ಸೊ ನಾವು ಏನು ಯೋಚನೆ ಮಾಡಿದ್ವಿ ಅಂತ ಇನ್ನು ಹೋಗ್ತಾ ಹೇಳ್ತೀವಿ. ಫಸ್ಟ್ ಇವಾಗ ಹೊಟ್ಟೆ ಹಸಿತಾಯ್ತು ಅಂತ ಒಂದು ಜ್ಯೂಸ್ ತೊಗೊಂಡೆ. ಹಾಗೆ ಇವಾಗ ಹೋಗಬೇಕು. ಇಲ್ಲೇ ಹತ್ತಿರದಲ್ಲಿ ಎಲ್ಲಾದರೂ ಹೋಟೆಲ್ ಇದ್ದರೆ ಊಟ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಊಟ ಮಾಡ್ಕೊಂಡು ಇನ್ನೇನು ಹೊರಡ್ತೀವಿ. ಆಮೇಲೆ ಸಿಗ್ತೀನಿ ಗೈಸ್. ಸೊ ಸಂತು, ಈಗ ಟ್ರೆಡ್ಮಿಲ್ ನಾವು ಬಂದ್ವಲ್ಲ ಡೆಕಾಥ್ಲಾನಲ್ಲಿ, ತಗೋಬೇಕಂತಲೇ ಆ್ಯಕ್ಚುಲಿ ನಾವು ಹೋಗಿದ್ದು. ಏನು ಅನ್ನಿಸ್ತು ಅಲ್ಲಿ? ಓಕೆ, ಚೆನ್ನಾಗಿತ್ತಾ? ಇಲ್ಲ ಅದು ಸೈಜ್ ಸಿಕ್ಕಿಲ್ವಾ? ಲೈಕ್ ಯಾವ ರೀತಿ? ಚೆನ್ನಾಗಿದೆ, ಬಟ್ ಬೇಸಿಕ್ ಮಾಡಲೇ ತುಂಬ ಕಾಸ್ಟ್ಲಿ ಆಯಿತು. ಅಷ್ಟೊಂದೇನು ಫೀಚರ್ಸ್ ಇಲ್ಲ. ಆದರೂ 45,000 ತುಂಬ ಜಾಸ್ತಿ ಆಯಿತು. ಸೇಮ್ ಪ್ರೈಸಲ್ಲೇ ಕಮರ್ಷಿಯಲ್ಲೇ ಸಿಕ್ಬಿಡುತ್ತೆ ಒಂದೊಂದ್ಸಲಿ. ಹೌದೌದು. ನಾವು ಆನ್ಲೈನಲ್ಲಿ ಯೂಶಲಾಗಿ ಆನ್ಲೈನಲ್ಲಿ ನೋಡಿದ್ದು ಒಂದು 25,000 to 30,000 ಅಷ್ಟು ಆಗೋದಿಲ್ಲ. ಆಮೇಲೆ ಇದು ಮೋಟ್ರ್ ಚೆನ್ನಾಗಿದೆ. 1.5 ಅಲ್ಲೇ ನಿಮಗೆ 14 ಕಿಲೋಮೀಟರ್ ಸ್ಪೀಡ್ ಬರ್ತಾ ಇದೆ. ಅಂದರೆ ಹಂಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಅಂದರೆ ಪವರ್ ಕನ್ಸಂಪ್ಷನ್ ಎಲ್ಲ ಕಮ್ಮಿ. ಆದರೆ ಅದೇ ಸ್ವಲ್ಪ ರೇಟು ಜಾಸ್ತಿ ಆಯಿತು. ರೇಟು ತುಂಬ 30 ಇದ್ರೆ ತಗೋಬೋದಾಗಿತ್ತು. ಹಾಂ, ಅಟ್ಲೀಸ್ಟ್ ಒಂದು 30,000 ಹಾಕಿದ್ರೆ ತಗೋಬೋದಿತ್ತು. ಬಟ್ ಆಮೇಲೆ ನಮಗೆ ಸ್ಪೇಸ್ ಕೂಡ ಚಿಕ್ಕದಾಗೆ ಇರಬೇಕು ಅನ್ನೋ ಥರ. ಕರೆಕ್ಟ್, ಸ್ಪೇಸ್ ಎಲ್ಲ ಕರೆಕ್ಟಾಗಿತ್ತು. ಹಾಂ, ನಾವು ಆಲ್ರೆಡಿ ಮನೆ ಕಟ್ಟಿಸುವಾಗಲೇ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಗೈಸ್, ಈ ಥರ ತಗೋಬೇಕು ಅಂತ. ನನ್ನ ಹಸ್ಬೆಂಡ್ ವೇಟ್ ಮಾಡ್ತಾಯಿದ್ರು, ನಾನು ಕೊಡಿಸ್ಬೇಕು ಅಂತ. ಸೊ ಫೈನಲ್ ಆಗಿ ನೀವು ತಗೊಳ್ಳಿ ಅಂತ ಹೇಳಿದೆ. ನೋಡೋಣ, ನಡಿ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಡೆಕಾಥ್ಲಾನಲ್ಲಿ ಒಂದ್ಸತಿ ನೋಡೋಣ ಅಂತ ಯೋಚನೆ ಮಾಡಿದ್ವಿ. ಡೆಕಾಥ್ಲಾನಲ್ಲಿ ಒಂದ್ಸತಿ ಯೋಚನೆ ಮಾಡೋಣ ಅಂತ ಬಂದಿದ್ವಿ. ಬಂದಿದ ತಕ್ಷಣ ನೋಡಿದರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಿಕಾಸ್ ಹೋಗ್ಲಿ ಬಿಡು ಅಂತ ಹೇಳಿಬಿಟ್ಟು ಬಂದೆ. ಯಾವ ಥರ ಅಂತಂದರೆ, ಲಾಸ್ಟ್ ಟೈಮು ಅಷ್ಟೇ ನೋಡಿದ್ದಾಗ ಪ್ರೈಸ್ 35,000 ಇತ್ತಲ್ಲ ಲಾಸ್ಟ್ ಟೈಮು. 35,000 ಇತ್ತು ಲಾಸ್ಟ್ ಟೈಮ್. 22ಗೂ ನೋಡಿದ್ದೆ ನಾನು. ಹಾಂ, ಅದು ತುಂಬ ಬೇಸಿಕ್ ಇತ್ತು, ಬಟ್ ಓಕೆ, ಚೆನ್ನಾಗಿತ್ತು. ಅದು ಇಲ್ಲ ಅಂತೀವಲ್ಲ. ಹಾಂ. ಸೊ ಇವಾಗ ಇಲ್ಲ ಅಂತ ಹೇಳಿದ್ರು. ಹೋಗ್ಲಿ ಬಿಡು, ವರ್ಷ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ ಆಗುತ್ತೆ. ಯಾವ ವಸ್ತುನಾದ್ರೂ ಅಷ್ಟೇ. ಇವಾಗಲೇ ನೋಡ್ಬೋದು ನೀವೇ ಅಂತ
ಹೇಳಿಬಿಟ್ಟು ಫೈನಲ್ ಆಗಿ ನೋಡೋಣ ಆನ್ಲೈನಲ್ಲಿ ಬುಕ್ ಮಾಡ್ತೀವ ಏನಂತ ಹೇಳ್ತೀನಿ ನಿಮಗೆ. ಆನ್ಲೈನಲ್ಲಿ ಬುಕ್ ಮಾಡಿದರೆ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ. ಸೊ ಬಂದಮೇಲೆ ಅಂತೂ ಮತ್ತೆ ಇನ್ನೊಂದು ಬ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅಷ್ಟೇ ಗೈಸ್, ಇವಾಗ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಹೋಗೋಣ, ಇಲ್ಲೇ ನಮ್ಮ ಮನೆ ರೋಡಲ್ಲೇ ಬರುತ್ತೆ. ಸೊ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ಹೋಟೆಲ್ಗೆ ಬಂದ್ವಿ. ಈಗ ಹೋಗ್ತಾ ಇದ್ದೀವಿ. ಹೋಗಿ ಊಟ ತಿನ್ನುವಾಗ ನೋಡಿ ಇಲ್ಲೇ ಇರೋದು ವಿಷ್ಣು ಪಾರ್ಕ್. ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್ ಹೋಗೋಣ. ಇಲ್ಲೆಲ್ಲ ಆಗಿದೆ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಔಟ್ಲೆಟ್ಟು. ಸೊ ಫ್ರೆಂಡ್ಸ್ ನೋಡಿ ನಮ್ಮ ಮೀಲ್ಸ್ ಹೇಗಿದೆ. ಸೊ ಇವಾಗ ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ. ಫಸ್ಟು ಜಾಮೂನ್ ತಿಂತೀನಿ. ಸಣ್ಣದಾಗಿದೆ. ಊಟ ಮಾತ್ರ ಚೆನ್ನಾಗಿದೆ. ಊಟನ ಇಷ್ಟಪಟ್ಟು ತಿಂತೀನಲ್ಲ ಸೊ ಫ್ರೆಂಡ್ಸ್, ಆಯಿತು, ಊಟ ಎಲ್ಲ ಮಾಡಿದ್ವಿ. ಹೊಟ್ಟೆ ಫುಲ್ ಆಯಿತು ಗೈಸ್. ಇವಾಗ ನಾನು ಒಂದು 10 ನಿಮಿಷ 20 ನಿಮಿಷ ಮಾಡಕ್ಕೆ ಹೋಗ್ಬಿಡ್ತೀನಿ. ಮನೆಗೆ ಹೋಗಿದ್ಮೇಲೆ ವೀಡಿಯೋನ ಎಂಡ್ ಮಾಡೋಣ ಅಂತ ಇದ್ವಿ. ಸ್ವಲ್ಪ ಮಾತಾಡ್ಬಿಟ್ಟು ಅಷ್ಟೇ ಗೈಸ್. ಮನೆಗೆ ಹೋಗಿದ್ಮೇಲೆ ಫ್ರೆಂಡ್ಸ್, ನಮ್ಮ ಮಗ್ಲಿಗೆ ಎಷ್ಟು ಖುಷಿ ಆಗ್ಬಿಟ್ಟಿದೆ ಆ ಬಾಲ್ ಇಂತ್ರ. ಕೊಡ ಬಂಗಾರಿ, ಏಯ್ ಇಲ್ಲಿ ಕೊಡಮ್ಮ. ಇಲ್ಲ 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 ಇಲ್ಲ, ಮಮ್ಮ ಕೊಡು. ಮಮ್ಮದದು ಫೋನು, ಮಮ್ಮದು ಕೊಡು. ನೋ ನೋ ನೋಡಿ. ಹಲೋ, ಅಜ್ಜಿಗೆ ಫೋನ್ ಮಾಡು. ಹಲೋ ನೋಡಿ, ಫೋನ್ ಇಟ್ಕೊಳ್ಳೋದು ಸಹ ಗೊತ್ತವಳಿಗೆ. ನೋಡಿ ಹೆಂಗೆ ಮಾತಾಡ್ತಾಳೆ. ಬಾ ಬಾ. ಏಯ್ ಹಲೋ ಲಕ್ಷ ಬೇಬಿ. ಗೊಂಡ್ರು ಎಷ್ಟು ಖುಷಿ ಪಟ್ಟಿದ್ದಾಳೆ. ಚಿಕ್ಕಮ್ಮ ಆತಾ ತಗೊಂಬೋ. ತಗೊಂಬೋ ಫ್ರೆಂಡ್ಸ್. ಫೈನಲ್ ಆಗಿ ಹೋಗ್ಬಿಟ್ಟು ಬಂದಾಯಿತು. ಡೆಕತ್ಲಾನಿಗೆ ಹೋಗಿದ್ವಿ ಅಲ್ಲ. ನಾವು ಹೋಗಿದ್ದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ 4 ವರ್ಷದಿಂದ ಕೇಳ್ತಾಯಿದ್ರು ಪಾಪ, ನನಗೆ ಟ್ರೆಡ್ಮಿಲ್ ಕೊಡಿಸು ಅಂತ. ಸೊ ಫೈನಲ್ ಆಗಿ ನಾವು ಡೆಕತ್ಲಾನಿಗೆ ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ನಮ್ಮ ಬಜೆಟಿಗೆ ತಕ್ಕಂಗೆ ಇರಲಿಲ್ಲ. ಲಾಸ್ಟ್ ಟೈಮ್ ನಾವು 35,000 ಕೇಳಿದ್ವಿ. ಬಟ್ ಆವಾಗ ಸ್ಟಾಕ್ಸ್ ಇರಲಿಲ್ಲ ಅಂತ ಹೇಳಿ ವಾಪಸ್ ಬಂದಿದ್ವಿ. ಈ ಟೈಮ್ ಹೋದ್ವಿ, ಇವಾಗ್ಲೂ ಸ್ಟಾಕ್ಸ್ ಇಲ್ಲ. ಬಟ್ ಇವಾಗ 45,000 ಇದೆ. ಸೊ ಆಮೇಲೆ ಅದು ಅದೇ ಹೇಳಿದರು ನಮ್ಮ ಹಸ್ಬೆಂಡು, ಮೋಟರು ಇದೆಲ್ಲ ಕಂಪೇರ್ ಮಾಡಿದರೆ ಅದು ಸರಿ ಇಲ್ಲ, ಬೇಡ ಅಂತ ಹೇಳಿದರು. ಸೊ ಓಕೆ ಅಂತ ಹೇಳಿಬಿಟ್ಟು ಫೈನಲಾಗಿ ನಮಗೆ ಡೆಕತ್ಲಾನಾಗೆ ಸಿಕ್ಕಿಲ್ಲ. ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತಂದರೆ ನನ್ನ ಹಸ್ಬೆಂಡ್ ಏನಕ್ಕೆ ಬೇರೆ ಕಡೆ ನೋಡೋದು, ಹೆಂಗಿದ್ರು ನಂದು ಅಮೆಝಾನ್ ಪ್ರೈಮ್ ಇದೆ ಅಲ್ವಾ. ಸೊ ಆನ್ಲೈನಲ್ಲೇ ಬುಕ್ ಮಾಡ್ತೀನಿ, ಇನ್ ಕೇಸ್ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂತಂದರೆ ವಾಪಸ್ ಕೊಡೋಣ ಅಂತ ಹೇಳಿದರು. ಸರಿ ಓಕೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೆ ನಾನು ಹೇಳಿದೆ, ನಾನು ಪೇ ಮಾಡ್ತೀನಿ, ನೀವು ತೊಗೊಳ್ಳಿ ಅಂತ ಹೇಳಿದೆ. ಫುಲ್ ಖುಷಿ ಆಗಿಬಿಟ್ರು. ಸೊ ಎನಿವೇ, ಇವಾಗ ನಾವು ಎಲ್ಲೂ ಹೊರಗಡೆ ಹೋಗಿ ಸರ್ಚ್ ಮಾಡಲ್ಲ ಫ್ರೆಂಡ್ಸ್. ಆನ್ಲೈನಲ್ಲೇ ಬುಕ್ ಮಾಡೋಕ್ಕೆ ಹೇಳ್ತೀನಿ ನನ್ನ ಹಸ್ಬೆಂಡ್ಗೆ. ಅದು ಯಾವಾಗ ಬರುತ್ತೋ ಆವಾಗ ಬಂದಮೇಲೆ ನಾನು ವೀಡಿಯೋ ಮಾಡ್ತೀನಿ. ಬಟ್ ಈಗ ಹ್ಯಾಸ್ ಆಫ್ ನಾವು ಇವಾಗ ನಾವು ಅಟ್ಲೀಸ್ಟ್ ತರೋಕ್ಕೆ ಅಂತ ಹೋದರೆ ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಅಂತ ಯೋಚನೆ ಇತ್ತಲ್ವ, ನನಗೆ ಕೊಡಿಸ್ಬಿಡೋಣ ಅಂತ ಯೋಚನೆ ಇತ್ತು. ಸೊ ಸರ್ಪ್ರೈಸ್ ಹೋಗಿ ಇವಾಗ ಡಿಸಪಾಯಿಂಟ್ ಆಗೋಯಿತು. ಬರಲೇ ಇಲ್ಲ, ಸಿಕ್ಕಿಲ್ಲ ಅಲ್ಲಿ. ಅದಕ್ಕೋಸ್ಕರ ಬಿಟ್ಟು ಬಂದ್ವಿ.
ಅದಕ್ಕೆ ಇವಾಗ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಬಂದ್ವಿ. ಫೈನಲಾಗಿ ಓಕೆ ನೀನು ಪೇ ಮಾಡ್ತೀಯಾ ಅಂತ ಒಂದು 4 ಸತಿ ಕೇಳಿದರು. ಪೇ ಮಾಡ್ತೀನಿ, ನೀವು ಹೋಗಿ ಬುಕ್ ಮಾಡಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ, ಬಿಕಾಸ್ ನಾನು ಪ್ರೈಮ್ ಕಸ್ಟಮರ್ ಇಲ್ಲ, ಇನ್ ಕೇಸ್ ನನ್ನ ಕಡೆಯಿಂದ ಮತ್ತೆ ವಾಪಸ್ ತೊಗೊಳ್ತಾರೋ ಇಲ್ಲೋ ನಾನು ಬುಕ್ ಮಾಡಿ ಈ ರೀತಿ ಏನಾದರೂ ಮಾಡಿದರೆ ಅಂತ. ಸೊ ಅದಕ್ಕೋಸ್ಕರ ಅವ್ರಿಗೇ ಹೇಳಿದೆ, ನಾನು ಪೇ ಮಾಡ್ತೀನಿ, ನೀವು ಬುಕ್ ಮಾಡಿ ಅಂತ. ಆಯಿತು ಅಂತ ಹೇಳಿದ್ದಾರೆ. ಕೂತ್ಕೊಂಡು ಯೋಚನೆ ಮಾಡಿ, ನನ್ನ ಹಸ್ಬೆಂಡು ನಾನು ಕೂತ್ಕೊಂಡು ಯೋಚನೆ ಮಾಡಿ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ತೊಗೊಂಡು ಯೋಚನೆ ಮಾಡಿ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಸೊ ಸರ್ಪ್ರೈಸ್ ಹೋಗಿ ಡಿಸಪಾಯಿಂಟ್ ಆಯಿತು, ತುಂಬಾ ಡಿಸಪಾಯಿಂಟ್ ಆಯಿತು. ಸೊ ಹೋಗಲಿ ಫ್ರೆಂಡ್ಸ್, ಇನ್ನೇನು ಇಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.